ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಬಾರಿ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಸಕ್ಸಸ್ಫುಲ್ ಟೀಮ್ ಆಫ್ ದ ಡೆಕೆಡ್ ಆಗಲಿಕ್ಕೆ ಏನು ಕಾರಣ? ನಮ್ಮ ಆರ್ ಸಿ ಬಿ ಅಂತ ಇವಾಗ ಜಸ್ಟ್ ಎಲ್ಲ ಅಪ್ಡೇಟ್ಗಳನ್ನು ಹಾಕ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ತಿಂಗಳು ಅದೆಲ್ಲ ಕೇಸೆಲ್ಲ ನಡೆದಿತ್ತಲ್ಲ ನಮ್ಮ ಆರ್ ಸಿ ಬಿ ಮೇಲೆ. ಅದು ಅಲ್ಲಿ ನಮ್ಮ ಆರ್ ಸಿ ಬಿಯ ರ್ಯಾಲಿಲೆಲ್ಲ ಆಗಿರುವಂಥ ಅವಾಂತರದಿಂದೆಲ್ಲ ಆರ್ ಸಿ ಬಿ ಇನ್ನೂವರೆಗೂ ಕೂಡ ಅದನ್ನು ಕ್ಲಾರಿಫೈ ಮಾಡಲಿಲ್ಲಾಗಿತ್ತು. ಇವಾಗಂತೂ ಎಲ್ಲರೂ ಕೂಡ ಪರಿಹಾರ ಧನವನ್ನೆಲ್ಲ ಕೊಟ್ಟ ನಂತರ ನಮ್ಮ ಆರ್ ಸಿ ಬಿ ಇವಾಗ ಫ್ರೀ ಹಾಕ್ಕೊಂಡು ಇವಾಗೆಲ್ಲ ನಮ್ಮ ಆರ್ ಸಿ ಬಿ ಬಾರಿಯ ಡೆಕೆಟ್ ಆಗಲಿಕ್ಕೆ ಏನೇನೆಲ್ಲ ಕಾರಣ ಅನ್ನೋದೆಲ್ಲವನ್ನು ಇಲ್ಲಿ ಒಂದೊಂದೇ ಆಗಿ ತಿಳಿಸ್ಕೊಡ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಆಗಿರೋದು ಸಕ್ಸಸ್ಫುಲ್ ಟೀಮ್ ಆಫ್ ದ ಡೆಕೆಡ್ ಅಂತ ನಾನು ನಿಮಗೆ ಈ ತಿಳಿಸ್ಕೊಡ್ತಾರೆ. ಮತ್ತು ನಮ್ಮ ಆರ್ ಸಿ ಬಿ ಮಾಡಿರುವಂಥ ಸಾಧನೆ ಎಲ್ಲ ಏನೇನು ಎಲ್ಲವನ್ನು ಕೂಡ ಇವಾಗ ಆರ್ ಸಿ ಬಿ ಹೊರಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಒಂದೊಂದಾಗಿ ನೋಡೋದಾದರೆ ಈ ಬಾರಿಯ ದ IPL ಲೀಡರ್ ಬೋರ್ಡಲ್ಲಿ ದ ಟೀಮ್ ಆಫ್ ದ ಡೆಕೆಡಲ್ಲಿ ಹೋಗುತ್ತದೆ. ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಇರೋದು ಈ ಬಾರಿಯ ಟೀಮ್ ಅಂದರೆ 2020 ತೆಗೆದುಕೊಂಡ್ರು ಕೂಡ ನಮ್ಮ ಆರ್ ಸಿ ಬಿ ಇಲ್ಲಿವರೆಗೆ 90 ಮ್ಯಾಚಸ್ ಆಟ ಆಡಿ 50 ಮ್ಯಾಚ್ನ ವಿನ್ ಹಾಕೊಂಡು 40 ಮ್ಯಾಚ್ನ ಸೋತಿದೆ. ನೆಕ್ಸ್ಟಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇರೋದು 89 ಮ್ಯಾಚಸ್ನ ಆಟ ಆಡಿ 45 ಮ್ಯಾಚ್ನ ವಿನ್ ಹಾಕೊಂಡು 43 ಮ್ಯಾಚಸ್ನ ಸೋತಿರೋದು. KKR ಇರೋದು 87 ಮ್ಯಾಚಸ್ನ ಆಟ ಆಡಿ 44 ಮ್ಯಾಚಸ್ನ ವಿನ್ ಹಾಕೊಂಡು 41 ಮ್ಯಾಚ್ನ ಸೋತಿರೋದು. MI ಇದೆ 90 ಮ್ಯಾಚಸ್ನ ಆಟ ಆಡಿ 44 ಮ್ಯಾಚ್ ವಿನ್ ಹಾಕೊಂಡು 46 ಮ್ಯಾಚ್ನ ಸೋತಿರೋದು. CSK ಇದೆ 88 ಮ್ಯಾಚ್ನ ಆಟ ಆಡಿ 42 ಮ್ಯಾಚ್ನ ವಿನ್ ಆಗಿರೋದು, 45 ಮ್ಯಾಚ್ನ ಸೋತಿರೋದು. ನೆಕ್ಸ್ಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಇರೋದು 89 ಮ್ಯಾಚಸ್ನ ಆಟ ಆಡಿ 41 ಮ್ಯಾಚಸ್ನ ವಿನ್ ಹಾಕೊಂಡು 47 ಮ್ಯಾಚಸ್ನ ಸೋತಿದೆ. ಪಂಜಾಬ್ ಇದೆ 87 ಮ್ಯಾಚಸ್ನ ಆಟ ಆಡಿ 40 ಮ್ಯಾಚಸ್ನ ವಿನ್ ಹಾಕೊಂಡು 46 ಮ್ಯಾಚಸ್ನ ಸೋತಿದೆ. GT ಇದೆ 60 ಮ್ಯಾಚಸ್ನ ಆಟ ಆಡಿ 37 ಮ್ಯಾಚಸ್ನ ವಿನ್ ಹಾಕೊಂಡು 23 ಮ್ಯಾಚ್ನ ಸೋತಿರೋದು. SRH 88 ಮ್ಯಾಚಸ್ನ ಆಟ ಆಡಿ 36 ಮ್ಯಾಚಸ್ನ ವಿನ್ ಆಗಿ 51 ಮ್ಯಾಚಸ್ನ ಸೋತಿದೆ. LSG 58 ಮ್ಯಾಚಸ್ನ ಆಟ ಆಡಿ 30 ಮ್ಯಾಚಸ್ನ ವಿನ್ ಹಾಕ್ಕೊಂಡು 27 ಮ್ಯಾಚಸ್ನ ಸೋತಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಟೀಮ್ ಆಫ್ ದ ಲೀಡರ್ ಬೋರ್ಡಲ್ಲಿ ಈ ಬಾರಿಯ ಯಾಕೆ ಇಲ್ಲಿ ನಮ್ಮ ಆರ್ ಸಿ ಬಿ ಟಾಪ್ ಆಫ್ ದ ಲಿಸ್ಟಲ್ಲಿರೋದು ಅಂತ ಹೇಳಿದರೆ 2020 ಟಿಲ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರೋದು. ಪ್ರತಿ ಸೀಸನ್ನು ಕೂಡ ಆಟ ಆಡಿರುವಂಥ 5 ಮ್ಯಾಚಸ್ ಅಂದರೆ 5 ಸೀಸನ್ನಲ್ಲೂ ಕೂಡ 4 ಬಾರಿ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗಿರೋದು. ಇದಕ್ಕಾಗಿ ನಮ್ಮ ಆರ್ ಸಿ ಬಿಲಿ ಟೀಮ್ ಆಫ್ ದ ಡೆಕೆಡಲ್ಲಿ ಲೀಡರ್ ಬೋರ್ಡಲ್ಲಿ ಒನ್ ಆಫ್ ದ ಟಾಪಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ನಮ್ಮ ಆರ್ ಸಿ ಬಿ ಸಕ್ಸಸ್ಫುಲ್ ಟೀಮ್ ಆಫ್ ದ ಡೆಕೆಡ್ ಆಗಲಿಕ್ಕೂ ಕೂಡ ಈ ಬಾರಿ ಎಲ್ಲ ಪ್ಲೇಯರ್ಸ್ಗಳ ಎಫರ್ಟ್ಸ್ಗಳು ಒನ್ ಆಫ್ ದ ಟಾಪ್ ಲಿಸ್ಟಲ್ಲಿರೋದು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ನಮ್ಮ ಆರ್ ಸಿ ಬಿಗೆ ಎಲ್ಲ ಟೀಮ್ಸ್ಗಳ ಎಫರ್ಟ್ಸ್ಗಿಂತ ಹೆಚ್ಚಿನದಾಗಿ ಆಲ್ ಟೀಮ್ ಪ್ಲೇಯರ್ಸ್ಗಳ ಎಫರ್ಟ್ಸಿಂದ ನಮ್ಮ ಆರ್ ಸಿ ಬಿ ಟಾಪಲ್ಲಿರೋದು ಅಂತಲೇ ಹೇಳ್ಬೋದಾಗಿದೆ. ಯಾಕಂತ ಕೇಳೋದಾದರೆ ಮೊದಲದಾಗಿ ಕ್ಯಾಪ್ಟನ್ಸಿ ವೈಸ್ ನೋಡ್ಕೊಂಡು ಹೋಗೋಣ. ಮೊದಲದಾಗಿ ರಜತ್ ಪಟ್ಟಿದಾರ್ ಅವರ ಕ್ಯಾಪ್ಟನ್ಸಿ ಯಾವ ರೀತಿ ಇತ್ತು ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳೋದಾದರೆ ಅವರು ನನ್ನ ಪ್ರಕಾರ 2021 ಇಂಜುರಿ ಕನ್ಸರ್ನಿಂದ ಅವರು ಸೋಲ್ಡ್ ಔಟ್ ಆಗದೆ ಅವರು ಇದಾಕೊಂಡು ಅವರು ಹೊರಗಡೆಯಿಂದ ಬಂದಿರೋದು ಇಂಜುರಿ ರಿಪ್ಲೇಸ್ಮೆಂಟ್ ಹಾಕ್ಕೊಂಡು ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇವಾಗ ನಮ್ಮ ಆರ್ ಸಿ ಬಿಗೆ ಟಿಲ್ ಅಂತಲೇ ಹೇಳ್ಬೋದು. ರಜತ್ ಪಟ್ಟಿದಾರ್ ಅವರು 13 ಮ್ಯಾಚಸ್ನ ಆಟ ಆಡಿ ನಮ್ಮ ಆರ್ ಸಿ ಬಿ 10 ಮ್ಯಾಚಸ್ನ ವಿನ್ ಆಗಿ 3 ಮ್ಯಾಚಸ್ ಅದು ಕೂಡ ಕ್ಲೋಸ್ ಮಾರ್ಜಿನಲ್ಲಿ ಸೋತಿರೋದಷ್ಟೇ ಬಿಟ್ಟರೆ 76.9 ವಿನ್ ಪರ್ಸೆಂಟೇಜ್ ಇದೆ ನಮ್ಮ ಆರ್ ಸಿ ಬಿ ಪರವಾಗಿ ನಮ್ಮ ಕ್ಯಾಪ್ಟನ್ ರಜತ್ ಅವ್ರದ್ದು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ನಮ್ಮ ಆರ್ ಸಿ ಬಿ ಈ ಬಾರಿ ವಿನ್ ಆಗಲಿಕ್ಕೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವ್ರದ್ದು ಅಪಾರ ಕೊಡುಗೆ ಇದೆ. ಮತ್ತು ಅವರು ತಮ್ಮ ಬ್ಯಾಟಿಂಗಿಂದ ಮತ್ತು ಕ್ಯಾಪ್ಟನ್ಸಿಂದನೂ ಕೂಡ ನಮ್ಮ ಆರ್ ಸಿ ಬಿಗೆ ಸಕ್ಸಸ್ಫುಲ್ ಟೀಮ್ ಆಗಲಿಕ್ಕೆ ಮತ್ತು ಈ ಬಾರಿಯ ಕಪ್ನ ಗೆಲ್ಕೊಡಲಿಕ್ಕೆ ಈಸಿಯಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಮುಖ್ಯ ಕಾರಣ. ಆ ರೀತಿ ನಮ್ಮ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಇತ್ತು ಈ ಬಾರಿ ಅಂತ ಕೇಳೋದಾದರೆ. ಮತ್ತು ಒಂದು ಕಡೆಗೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ ಒನ್ ಆಫ್ ದ ಜೋಕರ್ಸ್ ಅಂತ ಜಾದುಗಾರತನ ಯಾವ ರೀತಿ ಸ್ಪಿನ್ನರ್ಸ್ಗಳದ್ದು ಅಂತ ಹೇಳೋದು ಸುಯೇಶ್ ಶರ್ಮಾ, ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಅವರು ಆ ರೀತಿ ಬೇಕಾದಾಗ ಎಲ್ಲ ಕೃಣಾಲ್ ಪಾಂಡ್ಯ ಅವರಂತೂ ನನ್ನ ಪ್ರಕಾರ ಅನ್ನಿಸ್ತಾ ಅಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಒನ್ ಆಫ್ ದ ಬೆಸ್ಟ್. ಯಾಕಪ್ಪ ಅಂತ ಹೇಳಿದರೆ ಅವ್ರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದರೆ ಪವರ್ ಪ್ಲೇ ಫಸ್ಟ್ ಓವರ್ ಹಾಕೋರು ಸಹಿತ 3ನೇ ಓವರ್ ಹಾಕೋರು ಸಹಿತ ಡೆತ್ತಲ್ಲಿ ಮಿಡ್ಲ್ ಓವರ್ಸಲ್ಲಿ ಎಲ್ಲೇ ಕೊಟ್ಟರು ಕೂಡ ಓವರ್ಸ್ನ ಹಾಕ್ಕೊಂಡು ವಿಕೆಟ್ನ ನಮ್ಮ ಆರ್ ಸಿ ಬಿಗೆ ಮತ್ತು ಎಕಾನಮಿ ರೇಟ್ಸು ಕೂಡ ಸಿಕ್ಕಾಪಟ್ಟೆ ಡೌನಲ್ಲಿ ಇಟ್ಕೊಂಡು ನಮ್ಮ ಆರ್ ಸಿ ಬಿಗೆ ರನ್ ರೇಟ್ ಮೇಲೆ ಕಡಿವಾಣ ಹಾಕ್ತಾಯಿದ್ರು. ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್ ಆಲ್ರೌಂಡರ್ ಥರ್ಟಲ್ಲಿ ಮತ್ತು ಬ್ಯಾಟಿಂಗಿಂದನೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದಿಲ್ಲ ಕೃಣಾಲ್ ಪಾಂಡ್ಯ ಅವರು. ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ಕೃಣಾಲ್ ಪಾಂಡ್ಯ. ಒನ್ ಆಫ್ ದ ಬೆಸ್ಟ್ ಇಯರ್ ಅವ್ರಿಗೆ ಈ ಬಾರಿ IPL ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ಸುಯೇಶ್ ಶರ್ಮಾ ಅವ್ರದ್ದು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್ ಹಾಕ್ಕೊಂಡು ಮತ್ತು ಅವರಿಂದನೂ ಕೂಡ ಎಕಾನಮಿ ರೇಟ್ಸ್ಗಳು ಕೂಡ ಮಿಡ್ಲ್ ಓವರ್ಸಲ್ಲಿ ಮೇನ್ ಹಾಕ್ಕೊಂಡು ಡೆತ್ತಲ್ಲಿ ಕೊಟ್ಟರು ಕೂಡ ಒಳ್ಳೇದು ಹಾಕೊಂಡು ಎಕಾನಮಿ ರೇಟ್ಸ್ನ ಮೇಂಟೈನ್ ಮಾಡ್ತಿದ್ರು ಸುಯೇಶ್ ಶರ್ಮಾ ಅವರು ಕೂಡ ಜೋಕರ್ಸ್ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಹಾಕಿರುವಂಥದ್ದು ಜೋಕರ್ಸ್ ಲಿಸ್ಟಲ್ಲಿ ಅವರಿಬ್ಬರು. ಮತ್ತು ಈ ಬಾರಿ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಜಾಶ್ ಅವರು ಲಾಸ್ಟ್ ಮ್ಯಾಚ್ ಒಂದು ಬಿಟ್ಟರೆ ಜಾಶ್ ಅವರಂತೂ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಕೂಡ ಕೊನೆ ಎಂಡ್ ತನಕ ಕೂಡ ಎಕಾನಮಿ ರೇಟ್ನ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಥರ ಯಾರು ಮೇಂಟೈನ್ ಮಾಡಿ ಮತ್ತು ವಿಕೆಟು ಎಕಾನಮಿ ರೇಟ್ ಎರಡೂ ಕೂಡ
ಸಮವಾಗಿ ಮೇಂಟೈನ್ ಮಾಡಿರೋದ್ರಲ್ಲಿ ಜಾಶ್ ಹೆಜಲ್ವುಡ್ ಅವರು ಅಂತಲೇ ಹೇಳ್ಬೋದಾಗಿದೆ. ಟಿಲ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಲೈನಪ್ಪು ಭುವನೇಶ್ವರ್ ಕುಮಾರ್ ಅವರು ಕೂಡ ಸಾಥನ್ನ ಕೊಟ್ಟಿರೋದು. ಅದೇ ರೀತಿ ನೆಕ್ಸ್ಟ್ ಕಡೆ ಹೋಗೋದಾದ್ರೆ ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಇದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಅವ್ರ ಬಗ್ಗೆ ಹೇಳಲೇಬೇಕು ಅಂತಿಲ್ಲ. ಆ ರೀತಿ ಸ್ಟಾರ್ಟಿಂಗ್ ಆಫ್ ದ ಎಂಡ್ ತನಕ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ ಹಿಟ್ಟರ್ ಅಂತಲೇ ಹೇಳ್ಬೋದಾಗಿದೆ. 186 ಸ್ಟ್ರೈಕ್ ರೇಟಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ಮ್ಯಾಚ್ ತನಕ ಕೂಡ ಟೀಮ್ ಡೇವಿಡ್ ಅವರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋಗಿಲ್ಲ. ಆ ರೀತಿ ಒನ್ ಆಫ್ ದ ಹೈ ಲೆವೆಲಲ್ಲಿ ಸ್ಟ್ರೈಕ್ ರೇಟ್ನ 186 ಸ್ಟ್ರೈಕ್ ರೇಟಲ್ಲಿ. ನೆಕ್ಸ್ಟಲ್ಲಿ ನಮ್ಮ ಇಂಡಿಯಾದ ಜಿತೇಶ್ ಶರ್ಮಾ ಅವರು ಕೂಡ ಈ ಬಾರಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಲಿಕ್ಕೆ ಮೇನ್ ರೀಸನ್ ಇದು ಆರ್ ಸಿ ಬಿ ಒನ್ ಆಫ್ ದ ಸಕ್ಸಸ್ಫುಲ್ ಫಿನಿಷರ್ ಅಂತಲೇ ಹೇಳ್ಬೋದಾಗಿದೆ. ಟೀಮ್ ಡೇವಿಡ್ ಅವ್ರನ್ನ ಬಿಟ್ಟು 176 ಸ್ಟ್ರೈಕ್ ರೇಟಲ್ಲಿ. ಮತ್ತು ಹಿಟ್ಟಿಂಗ್ ಎಬಿಲಿಟಿಯಲ್ಲಿ ಬಂದರೆ ಓಪನಿಂಗಲ್ಲಿ ಹಾಕಿ ವಾಂಚುವಂಥ ಬಿಲ್ ಸಾಲ್ಟ್ ಅವರು, ಬಿಲ್ ಸಾಲ್ಟ್ ಅವರು ಕೂಡ 175 ಸ್ಟ್ರೈಕ್ ರೇಟಲ್ಲಿ ವಾಂಚಿರೋದು ಈ ಬಾರಿ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಸಕ್ಸಸ್ಫುಲ್ ಟೀಮ್ ಹಾಕ್ಕೊಂಡಿರೋದು ಈ ಬಾರಿ ಟಿಲ್ ನಮ್ಮ ಆರ್ ಸಿ ಬಿಲ್ ಅಂತಲೇ ಹೇಳ್ಬೋದಾಗಿದೆ. ನೋಡುವ, ಇದಿಷ್ಟು ನಮ್ಮ ಆರ್ ಸಿ ಬಿ ಹಾಕಿರುವಂಥ ಪೋಸ್ಟರ್ಸ್ಗಳು. ಅದೇ ರೀತಿ ನಮ್ಮ ಆರ್ ಸಿ ಬಿ ಯಾಕೆ ಈ ಬಾರಿ ಸಕ್ಸಸ್ಫುಲ್ ಟೀಮ್ ಆಫ್ ದ ಡೆಕೆಡ್ ಮತ್ತು ಈ ಬಾರಿ ಸಕ್ಸಸ್ಫುಲ್ ಕ್ಯಾಪ್ಟನ್ಸಿ ಯಾಕೆ ಆಗಿರೋದು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾನೆ. ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ IPL ಅದೇ ರೀತಿ PKL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.